ನಟಿ ತ್ವಿಷಾ ಶರ್ಮಾ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತಿ ಸಮರ್ಥ್ ಸಿಂಗನ್ನು ಈಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಆರೋಪಿ ತ್ವಿಷಾ ಪತಿ ಸಮರ್ಥ್ ಸಿಂಗ್ಗೆ ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥದ್ದು. ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿದ್ರು. ಅದಾದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಭೋಪಾಲ್ನಲ್ಲಿ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು. ಸಹಜವಾಗಿಯೇ ಅದು ಕೋರ್ಟ್ ಎಷ್ಟು ದಿನ ಕೊಡುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕು. ತ್ವಿಷಾ ಶರ್ಮಾ ನಿಗೂಢ ಸಾವಿನ ಪ್ರಕರಣದಲ್ಲಿ ಆರೋಪಿತನಾಗಿರುವ ಆಕೆಯ ಪತಿ ಸಮರ್ಥ್ ಸಿಂಗನ್ನು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಅದಕ್ಕೂ ಮುನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದರು. ಆಮೇಲೆ ಕೋರ್ಟ್ಗೆ ಹಾಜರುಪಡಿಸಿ, ಅಂದರೆ ಯಾವಾಗ ಇವರು ಆಕ್ಸಿಡೆಂಟ್ ಅಂತ ತೋರಿಸ್ತಾರೋ ಅಲ್ಲಿಂದ 24 ಅವರ್ಸಲ್ಲಿ ಕೋರ್ಟ್ ಹಾಜರುಪಡಿಸಿ ಕಸ್ಟಡಿ ಕೊಡಿ, ವಿಚಾರಣೆ ಮಾಡಬೇಕು ಅಂತ ಕೇಳ್ಕೊತಾರೆ. ಕೋರ್ಟ್ ಅದನ್ನು ಪರಿಗಣಿಸುತ್ತೆ. ಈಗ ಸದ್ಯಕ್ಕೆ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಕೋರ್ಟ್ಗೆ ಹಾಜರುಪಡಿಸಿರ್ತಕ್ಕಂಥ ದೃಶ್ಯ. ನಿನ್ನೆಯಷ್ಟೇ ಆತ ಮೊದಲಿಗೆ ಜಬಲ್ಪುರ ಕೋರ್ಟ್ನಲ್ಲಿ ಶರಣಾಗೋದಕ್ಕೆ ಅಂತ ಹೋಗಿದ್ದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಒಂದು ಕಡೆ 2ನೇ ಬಾರಿ ಮರಣೋತ್ತರ ಪರೀಕ್ಷೆ ಕೋರ್ಟ್ ಸಮ್ಮತಿ ಕೊಟ್ಟಿತ್ತು. ಇವಾಗ ಮುಂದಿನ ಡೆವಲಪ್ಮೆಂಟ್ಸ್ ಏನು ಈ ಪ್ರಕರಣದಲ್ಲಿ ಅಂತಂದ್ಬಿಟ್ಟು? ಅರವಿಂದ್, ಈಗ ಸದ್ಯಕ್ಕೆ ಸಮರ್ಥ್ ಸಿಂಗನ್ನು ವಿಚಾರಣೆಗೆ ನಡೆಸುವಂತಹ ದೃಷ್ಟಿಯಿಂದ ಈಗ ಆತನನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನ ಭೂಪಾಲ್ ಪೊಲೀಸರು ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಆತನ ವೈದ್ಯಕೀಯ ಪರೀಕ್ಷೆಗಳನ್ನು ಮುಗಿಸಿರಿ ಕೋರ್ಟ್ನ ಮುಂದೆ ಹಾಜರುಪಡಿಸುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಪೊಲೀಸರು 7 ದಿನಗಳ ಕಸ್ಟಡಿಯನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಹಾಕಿರುವಂಥದ್ದು. ಕೋರ್ಟ್ನ ಮುಂದೆ ಕೂಡ ಹೆಚ್ಚಿನ ವಿಚಾರಣೆಗಾಗಿ 7 ದಿನಗಳ ಕಸ್ಟಡಿಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭೂಪಾಲ್ ಪೊಲೀಸರು ಕೂಡ ಮನವಿಯನ್ನು ಮಾಡಲಿದ್ದಾರೆ. ಕೋರ್ಟ್ ಎಷ್ಟು ದಿನ ಸಮಯಾವಕಾಶವನ್ನು ಕೊಡುತ್ತೆ ವಿಚಾರಣೆಗೆ ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದು ನೋಡಬೇಕು. ಇನ್ನು ಇದರ ಜೊತೆಗೆ ಏನು ಈ ನಟಿಯ ಮರಣೋತ್ತರ ಪರೀಕ್ಷೆಯನ್ನು 2ನೇ ಬಾರಿಗೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಮೃತದೇಹವನ್ನು ದೆಹಲಿಗೆ ತರುವ ಬದಲು ಭೂಪಾಲ್ನಲ್ಲೇ 2ನೇ ಬಾರಿಗೆ ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂತಹ ನಿರ್ಧಾರಕ್ಕೆ ಬರಲಾಗಿರುವಂಥದ್ದು. ದೆಹಲಿಯ ಏಮ್ಸ್ನ ವೈದ್ಯರ ತಂಡವೊಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಿಕ್ಕೆ ಭೂಪಾಲ್ಗೆ ತೆರಳಲಿದೆ. ಅವರು ತೆರಳಿದ ಬಳಿಕ ಅಲ್ಲಿ ಭೂಪಾಲ್ನಲ್ಲಿರುವಂತಹ ಏಮ್ಸ್ನಲ್ಲೇ 2ನೇ ಬಾರಿಗೆ ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂತಹ ನಿರ್ಧಾರಕ್ಕೂ ಕೂಡ ಈಗ ಸದ್ಯಕ್ಕೆ ಬರಲಾಗಿರುವಂಥದ್ದು. ಇನ್ನು ಈ ನಡುವೆ ಈ ತ್ವಿಷಾ ಶರ್ಮಾರ ಹತ್ಯೆ ಆಗಿರುವಂತಹ ಗಿರಿಬಾಲ ಸಿಂಗೂ ಕೂಡ ಪೊಲೀಸರು 3ನೇ ಬಾರಿಗೆ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನು ಕೊಡಲಾಗಿದೆ. ಆದರೆ ಗಿರಿಬಾಲ ಸಿಂಗ್ ಅವರು ಇನ್ನು ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅರವಿಂದ್.